ಎಲ್ರಿಗೂ ನಮಸ್ಕಾರ. ಕಲದಗಿರಿಲಿ ತುಂಬ ಮಳೆಯಾಗಿದೆ ಅಂತೆ. ಬನ್ನಿ ನೋಡೋಣ ನೀರು ಯಾವ ರೀತಿ ಬರ್ತಿದೆ ಅಂತೇಳಿ. ಸುಮಾರು ಜನ ಇಲ್ಲಿ ನಿಂತ್ಕೊಂಡಿದ್ದಾರೆ ಟೂರಿಸ್ಟು. ನೋಡಿ ಗೇಟಿಗೆ ಬೀಗ ಹಾಕಿದ್ದಾರೆ, ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಹಾಗಾಗಿ ಎಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ತುಂಬ ಮಳೆಯಾಗಿದೆ ಅಂತೇಳಿ ಗೇಟ್ನೇ ಬಂದ್ ಮಾಡಿದ್ದಾರೆ. ನೋಡಿ ನೋಡಿ ಇಷ್ಟು ದೂರದಿಂದ ನಿಂತ್ಕೊಂಡು ನೋಡಬೇಕಾಗತ್ತೆ. ಗೇಟ್ಗೆ ಬೀಗ ಹಾಕಿದ್ದಾರೆ ನೋಡಿ. ಒಬ್ಬರು ಕಾಣ್ತಿಲ್ಲ ನೋಡಿ, ಎಲ್ಲ ಇಲ್ಲೇ ನಿಂತಿದ್ದಾರೆ. ಇಲ್ಲಿ ಮಳೆ ಬಂದು ನೀರು ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಗೇಟ್ ಕ್ಲೋಸ್ ಮಾಡಿದ್ದಾರೆ, ಹಂಗಾಗಿ ಸಮಸ್ಯೆ ಆಗುತ್ತೆ ಅಂತ ಒಳಗೆ ಯಾರನ್ನೂ ಬಿಡೋದಿಲ್ಲ ಅಷ್ಟೇ. ಮಳೆ ಬಂದು ನೀರು ಜೋರಾಗ್ತಿದೆ. ಮಳೆ ಬರ್ತಾ ಬರ್ತಾ ನೀರು ಜೋರಾಗ್ತಿರುತ್ತೆ, ಹಂಗಾಗಿ ಇಲ್ಲಿ ಯಾರನ್ನೂ ಬಿಡೋಂಗಿಲ್ಲ. 4 ದಿವಸದಿಂದ ಬಂದಾಗಿದೆ. ಸುಮಾರು ಹೊತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಾಸ್ ಹೆಲ್ಪ್ ಮಾಡಿದ್ರು. ಇವರೇ ನೋಡಿ ನಮ್ಮ ಗೇಟ್ ತೆಗ್ದಿದ್ದು. ನೋಡಿ ಯಾರೂ ಕಾಣ್ತಿಲ್ಲ, ಎಷ್ಟು ಸೈಲೆಂಟ್ ಆಗಿದೆ. ಎಲ್ಲರೂ ಗೇಟ್ ಹೊರಗಡೆ ಇದ್ದಾರೆ. ನಮ್ಮ ಲಕ್ ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮನ್ನು ಮಾತ್ರ ಹೊರಗಡೆ ಬಿಟ್ಟಿದ್ದಾರೆ. ಬಂದು ಹಾಗೆ ವಾಪಸ್ ಹೋಗೋಣ ಅಂತ ಮನಸ್ಸು ಮಾಡಿದ್ದು. ಕೊನೆಗೂ ದೇವರ ದಯೆಯಿಂದ ಒಳಗೆ ಹೋಗೋ ಪುಣ್ಯ ಸಿಕ್ತು. ನೋಡಿ ನೀರು ಕಾಣ್ತಾ ಇದೆ ನೋಡಿ, ಎಷ್ಟು ಸುಂದರವಾಗಿ ಬೀಳ್ತಾ ಇದೆ ನೋಡಿ. ಹಾಲು ಬಿದ್ದಂಗೆ ಬೀಳ್ತಾ ಇದೆ ನೋಡಿ, ಎಂದು ಹುಕ್ತಾ ಇದೆ ನೋಡಿ ನೀರು. ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಯಾರು ಪ್ರವಾಸಿಗರು ಇಲ್ಲ ನೋಡಿ. ಈ ಥರ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ನೋಡಿ ನೀರು, ಎಷ್ಟು ರಭಸದಿಂದ ಹರಿತಿದೆ ನೋಡಿ ನೀರಿದು. ಜನ ಜಾಸ್ತಿ ಇದ್ದಿದ್ರೆ ಇಷ್ಟು ಫ್ರೀಯಾಗಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡಿ ಎಲ್ಲ ಕ್ಲೀನಾಗಿ ಕಾಣ್ತಿದೆ ನೋಡಿ, ಯಾರು ಅರ್ಥ ಇಲ್ಲ, ಜನನೇ ಇಲ್ಲ ನೋಡಿ ಇಲ್ಲಿ. ನೀರು ತುಂಬ ಇದೆ ನೋಡಿ ಇಲ್ಲಿ, ಕಾಲಿಡೋಕ್ಕೆ ಹೆದರಿಕೆ ಆಗ್ತಿದೆ. ಅವ್ರಿಗೆ ಅನುಭವ ಇದೆ, ಅವ್ರ ಹಿಂದೆ ಹೋಗ್ತಾ ಇದೀವಿ ನೋಡಿ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ನೋಡಿ ನೀರಿದು. ನಡೆಯೋಕ್ಕೆ ಹೆದರಿಕೆ ಆಗ್ತಿದೆ ನೋಡಿ. ಲೈಫಲ್ಲಿ ಈ ಥರ ಚಾನ್ಸ್ ಮತ್ತೆ ಸಿಗುತ್ತೋ ಗೊತ್ತಿಲ್ಲ. ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಯಾರೂ ಇಲ್ಲ ನೋಡಿ. ಅಂಥ ಕಲದಗಿರಿಯಲ್ಲಿ ಒಬ್ಬರು ಇಲ್ಲ. ಈ ಥರ ಫ್ರೀಯಾಗಿ ವಿಡಿಯೋ ಮಾಡ್ತಿದ್ದೆ ನೋಡಿ, ತುಂಬ ಸಂತೋಷ ಆಗ್ತಿದೆ ಕಣ್ರಿ. ಪೂಜೆ ಮಾಡ್ಸೋಕ್ಕೆ ಬಂದ ಭಕ್ತಾದಿಗಳು ನೋಡಿ ಹೋಗೋಕ್ಕಾಗ್ದಲೇ ಗೇಟ್ ಹತ್ರನೇ ಪೂಜೆ ಮಾಡ್ತಿದ್ದಾರೆ ನೋಡಿ. ಕರ್ಪೂರ ಹಚ್ಚುತ್ತಿದ್ದಾರೆ ಇಲ್ಲಿ. ಇಲ್ಲೇ ತಮ್ಮ ಹರಕೆನ ತೀರಿಸ್ಕೊತಿದ್ದಾರೆ ನೋಡಿ. ದೇವರಿಗೆ ಕೈ ಮುಗಿತಾರೆ ನೋಡಿ, ಇಲ್ಲೇ ಕರ್ಪೂರ ಹಚ್ಚಿ. ನೀರು ನೋಡೋಕ್ಕಾಗ್ತಿಲ್ಲ ಅಂತೇಳಿ ಬೇಜಾರಲ್ಲಿ ಎಲ್ಲರೂ ಬಂದು ಇಲ್ಲಿ ಅಂಗಡಿಯಲ್ಲಿ ಟೀ ಕುಡಿತಿದ್ದಾರೆ ನೋಡಿ. ಎಷ್ಟು ವೆಹಿಕಲ್ ಬಂದಿದ್ದಾರೆ ನೋಡಿ ಈ ಮಳೆಯಲ್ಲಿ. ಆದರೂ ಬೇಜಾರು ನೋಡಿ ಅವರಿಗೆ, ನೀರು ನೋಡೋಕ್ಕಾಗಿಲ್ವಲ್ಲ ಅನ್ನೋದೊಂದು ಕಾರಣ ಅಷ್ಟೇ.